ಹಾಯ್ ಫ್ರೆಂಡ್ಸ್, ಇದೊಂದು ಚಟ್ನಿ ನೀವು ಮನ್ಯಾಗ ಮಾಡಿಟ್ರೆ ಸಾಕು. ಬಿಸಿ ಅನ್ನ, ತುಪ್ಪ ಮತ್ತು ಚಪಾತಿ, ರೊಟ್ಟಿ, ಈವನ್ ಬ್ರೆಡ್ ತಂದಾಗ ಬ್ರೆಡ್ಡಿನ ಜೊತೆನೂ ಭಾಳ ಚಲೋ ಹತ್ತದ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೂ ಇದು ಭಾಳ ಟೇಸ್ಟಿ ಇರ್ತದೆ. ಆಮೇಲೆ ಈ ಚಟ್ನಿಯಿಂದ ನಾನು ನಿಮಗೆ ಒಂದು ಅರ್ಜೆಂಟ್ ಒಳಗೆ ಲಂಚ್ ಬಾಕ್ಸ್ ರೆಸಿಪಿ ಹೇಳ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. 1 ಟೀ ಸ್ಪೂನ್ ಮೆಂತ್ಯಕಾಳು, ಸ್ವಲ್ಪ ಮೆಂತ್ಯಕಾಳು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಯಾವಾಗೂ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ. ಅದಕ್ಕೆ 1 ಟೀ ಸ್ಪೂನ್ ಜೀರಿಗೆ, ಆಮೇಲೆ 1 ಟೀ ಸ್ಪೂನ್ ಸಾಸಿವೆ, ಇದನ್ನು ಸ್ವಲ್ಪ ಹುರ್ಕೋರಿ. ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಇದಕ್ಕೆ ಖಾರದ್ದು ಮೆಣಸಿನ್ಕಾಯಿ ಅದೇ, ಇದು ಒಣ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಬರಲಿಕ್ಕೆ. ಇದು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಇದಕ್ಕೆ ನಾನು 1-2 ಎಸಳು ಕರಿಬೇವಿನ ಸೊಪ್ಪು ಹಾಕ್ಲಿಕ್ಕತ್ತೀನಿ. ಈಗೆಲ್ಲವನ್ನು ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ಹುರ್ಕೋಬೇಕು. ಲೋ ಫ್ಲೇಮ್ ಇರಲಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕಿ ಚಲೋ ಪೌಡರ್ ಮಾಡ್ಕೋಬೇಕು. ಬಹಳ ನುಣ್ಣಗೆ ಪೌಡ್ರ್ ಆಗೋ ಅವಶ್ಯಕತೆ ಏನಿಲ್ಲ. ಈಗ ಈ ರೀತಿ ಸ್ವಲ್ಪ ತರಿಯಾಗಿದ್ದರೂ ನಡೀತದೆ. ಈಗ 1.5 kg ನಾನು ಕೆಂಪಗೆ ಹಣ್ಣಾಗಿರೋ ಟೊಮೆಟೊ ತೊಗೊಂಡಿನಿ. ಚಂದ ತೊಳೆದು ಒಂದು ಒಣ ಬಟ್ಟೆಯಿಂದ ಚಂದ ಒರೆಸೀನಿ. ಅಂದರೆ ಹಸಿ ಹಸಿ ಇರಬಾರ್ದು. ಇದ್ರ ಒಳಗೆ ಮಾಯಿಶ್ಚರ್ ಎಲ್ಲ ಇದ್ದಿದ್ದಿಲ್ಲ ಅಂದರೆ ಬಹಳ ದಿನ ಈ ಚಟ್ನಿ ತಾಳಿಕೆ ಬರ್ತದೆ. ಅದಕ್ಕೆ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನು ಎಣ್ಣೆ ಹಾಕೀನಿ. ಇದಕ್ಕೆ ಈಗ ಸಣ್ಣಗೆ ಹೆಚ್ಚಿರೋ ಈ ಟೊಮೆಟೊ ಏನದ ಹಾಕಿ ಚಂದ ತಾಳಿಸ್ಕೋಬೇಕಿದು ನಾವು. ಯಾಕಂದರೆ ಇದ್ರೊಳಗಿರೋ ನೀರಿನ ಅಂಶ ಏನದ ಅದು ಎಲ್ಲ ಸ್ವಲ್ಪ ಕಡಿಮೆಯಾಗಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಇದಕ್ಕೆ ನಾನು ಒಂದು ಲಿಂಬೆಹಣ್ಣಿನ ಸೈಜಿನಷ್ಟು ಹುಣಸೆ ಹಣ್ಣು ಸಣ್ಣದು ಪೀಸ್ ಮಾಡಿ ಹಾಕ್ಲಿಕ್ಕತ್ತೀನಿ. ಹಾಕಿ ಇದನ್ನು 1-2 ನಿಮಿಷ ತಾಳಿಸ್ಕೊಳ್ರಿ. ಅಂದ್ರೆ ಹುಣಸೆ ಹಣ್ಣು ಮತ್ತು ಟೊಮೆಟೊ ಎರಡೂ ಒಟ್ಟಿಗೆ ಸಾಫ್ಟ್ ಆಗಬೇಕು. ನೋಡಿರಿ, ಇವಾಗ ಚಲೋ ಸಾಫ್ಟ್ ಆಗಿದೆ. ಇದನ್ನು ನಾವು ಈಗ ಆರಿಸಿ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ನಾವು ಇದ್ರದ್ದು ಪ್ಯೂರಿ ಮಾಡಬೇಕು. ಬಹಳ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ. ಪೂರ್ತಿ ತರಿಯಾಗಿನೂ ದಪ್ಪ ದಪ್ಪ ಪೀಸು ಇರಬಾರ್ದು. ಇದು ಮೀಡಿಯಮಲ್ಲಿ ಮಾಡ್ಕೊಳ್ರಿ. ಆಮೇಲೆ 1-2 ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಉಪಯೋಗಿಸ್ಬೇಕು. ಎಣ್ಣೆ ಪ್ರಿಸರ್ವೇಟಿವ್ ಕೆಲಸ ಮಾಡ್ತದೆ. ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಚಂದ ಒಂದು ಮುಷ್ಟಿಯಷ್ಟು ನಾನು ಹಾಕೀನಿ. ಅದು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ, ಬ್ಯಾಡಂದರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಇಂಗು ಹಾಕಿ ಈ ಕೊತ್ತಂಬರಿ ಸೊಪ್ಪು ಏನದ ಚಂದ ಗರಿ ಆಗುವಷ್ಟು ಎಣ್ಣೆ ಒಳಗೆ ಹುರ್ಕೋಬೇಕು. ಯಾಕಂದರೆ ಇದ್ರೊಳಗಿರೋ ನೀರಿನ ಅಂಶ ಎಲ್ಲ ಹೋಗಿ ಕ್ರಿಸ್ಪಿ ಆಗಬೇಕು. ಅಂದರೆ ನಮ್ಮ ಚಟ್ನಿ ಕೆಡೋದಿಲ್ಲ. 1 ನಿಮಿಷ ಆದಮೇಲೆ ಇದು ನಮ್ಮದು ಕೊತ್ತಂಬರಿ ಏನದ ಚಂದ ಕ್ರಿಸ್ಪಿ ಆಗಿದೆ, ಗರಿ ಆಗಿದೆ. ಈಗ ಇದಕ್ಕೆ ನಾವು ಏನು ಟೊಮೆಟೊದ್ದು ಪ್ಯೂರಿ ಮಾಡೀವಿ ಅದನ್ನು ಇದ್ರೊಳಗೆ ಹಾಕ್ಲಿಕ್ಕತ್ತೇವೆ. ಪೂರ್ತಿ ಅಷ್ಟನ್ನು ಹಾಕಿ ನೀರನ್ನು ಮಾತ್ರ ಉಪಯೋಗಿಸ್ಬೇಡ್ರಿ. ಟೊಮೆಟೊವನ್ನು ರುಬ್ಬುವಾಗೂ ನೀರು ಹಾಕಬೇಡ್ರಿ, ಇವಾಗೂ ಒಟ್ಟು ನೀರನ್ನು ಹಾಕಬೇಡ್ರಿ. ಇದನ್ನು ಚಂದ ತಾಳಿಸ್ಕೋಬೇಕು ಎಣ್ಣೆ ಒಳಗೆ. ಸ್ವಲ್ಪ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾವೇನು ಮಸಾಲೆ ಪೌಡ್ರ್ ಮಾಡ್ಕೊಂಡಿವಿ ಅದನ್ನು ಇದಕ್ಕೆ ಹಾಕಬೇಕು. ಈ ಮಸಾಲೆ ಪೌಡರ್ ಕರೆಕ್ಟ್ 1.5 kg ಟೊಮೆಟೊದ್ದು ಅಳತೆ ಇದೆ. ಅದೇ ಹಾಕಿದ್ರೆ ನೀವು ಖಾರ ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಇವಾಗ ಇದನ್ನು ಚಂದ ಇದ್ರೊಳಗೆ ಮಿಕ್ಸ್ ಮಾಡೋಣ. ಈ ಚಟ್ನಿ ಏನದ ನೀವು ಎಲ್ಲದ್ರ ಜೊತೆಗೂ ತಿನ್ಬೋದು. ಆಮೇಲೆ ಇದರಿಂದ ನೀವು ಇನ್ಸ್ಟಂಟಾಗಿ ಒಂದು ಲಂಚ್ ಬಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಆಮೇಲೆ ಇದನ್ನು ನೀವು ಭಾಳ ದಿನ ಕೆಡಲಾರ್ದಂಗೆ ಇಡಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಟಿಪ್ಸ್ ನಾನು ಲಾಸ್ಟಿಗೆ ಶೇರ್ ಮಾಡ್ತೀನಿ. ಇವಾಗ ಕುದಿಲಿಗತ್ತದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಸ್ವಲ್ಪ ಉಪ್ಪು ಜಾಸ್ತಿ ಬೇಕು ಅಂದರೆ ಕೆಡೋದಿಲ್ಲ. ಆಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಬೆಲ್ಲ. ಹುಣಸೆ ಹಣ್ಣು ಹುಳಿ ಇರ್ತದೆ ಮತ್ತು ಟೊಮೆಟೊ ಹುಳಿ ಇದ್ದಿದ್ದಕ್ಕೆ 2 ಟೇಬಲ್ ಸ್ಪೂನ್ ಹಾಕೀನಿ. ಸ್ವಲ್ಪ ಕಲರ್ ಬರಲಿಕ್ಕೆ ನಾನು ಬ್ಯಾಡಗಿ ಖಾರದ ಪುಡಿ ಹಾಕೀನಿ. ನೀವು ಬ್ಯಾಡಂದ್ರೆ ಖಾರದ ಪುಡಿ ಸ್ಕಿಪ್ ಮಾಡಿರಿ. ಆಮೇಲೆ ಇದನ್ನು ಚೆಂದ ಮಿಕ್ಸ್ ಮಾಡೋಣ. ಬೆಲ್ಲ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಾದರೆ ನೀವು ಹಾಕಿರೋ ಹುಣಸೆ ಹಣ್ಣಿನ ತಕ್ಕ ಬೆಲ್ಲವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಇವಾಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇದನ್ನ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಕುದಿಸ್ರಿ. ಇಲ್ಲಾಂದರೆ ಎಲ್ಲ ಕಡೆ ಸಿಡೋದು, ಈ ಗ್ಯಾಸು ಗಾಡಿ ಎಲ್ಲ ಕಡೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ.
ಯಾಕಂದರೆ ಇದ್ರೊಳಗೆ ನೀರಿನ ಅಂಶ ಇರೋದ್ರಿಂದ ಬಹಳ ಎಲ್ಲ ಕಡೆ ಸಿಡಿಲಿಕ್ಕೆ ಶುರು ಆಗ್ತದೆ. ಮುಚ್ಚಳ ಮುಚ್ಚಿ ಕುದಿಯುವಾಗೂ ನಡು ಕೈ ಆಡಿಸ್ಕೊತಿರ್ರಿ, ಇಲ್ಲಾಂದ್ರೆ ತಳ ಹೊತ್ತೋ ಚಾನ್ಸ್ ಇರ್ತದೆ. ಆಮೇಲೆ ಈ ಚಟ್ನಿನ ನೀವು ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡ್ರಿ ಅಂದ್ರೆ ಯಾವಾಗಾರ ಅರ್ಜೆಂಟ್ ಒಳಗೆ ನಿಮ್ಗೆ ಲಂಚ್ ಬಾಕ್ಸಿಗೆ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ಉದುರಾಗಿರೋ ಅನ್ನ ಮಾಡ್ಕೊಳ್ರಿ. ಒಂದು ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿ ತಾಳಿಸ್ಕೊಂಡು ಈ ಚಟ್ನಿದು ಪೇಸ್ಟನ್ನು ಒಂದು 2-3 ಟೇಬಲ್ ಸ್ಪೂನು ಅಂದರೆ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಹಾಕ್ಕೊಂಡು ಅದರೊಳಗೆ ಅನ್ನ ಕಲಿಸಿಬಿಟ್ರೆ ಸ್ವಲ್ಪ ಏನಾದರೂ ತರಕಾರಿಗಳನ್ನು ಅದ್ರಾಗ ಹಾಕ್ರಿ, ನಿಮ್ಮದು ವೆಜಿಟೇಬಲ್ ಟೊಮೆಟೊ ರೈಸ್ ರೆಡಿ ಆಗ್ತದೆ. ಇದು ಚಲೋ ಕುದ್ದು ಗಟ್ಟಿ ಆದಂಗೆ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಿಂಗೆ ಚಲೋ ಎಣ್ಣೆ ಮೇಲೆ ಬಿಟ್ಟು ಅಂತಂದರೆ ಆವಾಗ ಇದು ನಮ್ಮದು ಚಟ್ನಿ ರೆಡಿ ಆಗ್ಲಿಕ್ಕತ್ತದ ಅಂತ ಅರ್ಥ. ಈಗ ಮುಚ್ಚಿ ಇನ್ನೂ ಒಂದು ನಿಮಿಷ ನಾನು ಕುದಿಸ್ತೀನಿ. ಕುದ್ದು ಗಟ್ಟಿ ಆದಂಗೆ ಎಣ್ಣೆ ಮೇಲೆ ತೇಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ನನ್ನ ರೆಸಿಪಿ ನಿಮಗೆ ತುಂಬ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇದು ನಿಮಗೆ ಚಟ್ನಿ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡ್ರಿ ಎಣ್ಣೆ ಎಲ್ಲ ಎಷ್ಟು ಚಂದ ಮೇಲೆ ತೇಲಿಗತ್ತದ, ಸೈಡಿಗೂ ಕಾಣಿಸ್ಲಿಕ್ಕತ್ತದ, ನಡುವೂ ಎಲ್ಲ ಕಾಣಿಸ್ಲಿಕ್ಕತ್ತದ. ಅದರ ಅರ್ಥ ಈಗ ನಮ್ಮ ಚಟ್ನಿ ರೆಡಿ ಆಗ್ಯದ ಅಂತ ಅರ್ಥ. ಈ ರೀತಿ ಕುದ್ದು ಎಣ್ಣೆ ತೇಲಿದ್ರೇ ನಮ್ಮದು ಚಟ್ನಿ ಕೆಡೋದಿಲ್ಲ, ಬಹಳ ದಿನ ಇರ್ತದೆ. ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಅದರಿಂದ ನೀವು ಇನ್ನೂ ಬಹಳ ದಿನ ಕೆಡಲಾರ್ದಂಗೆ ಪ್ರವಾಸಕ್ಕೆ ತೊಗೊಂಡು ಹೋಗುವಾಗ, ಯಾವುದರೇ ಊರಿಗೆ ನೀವು ಯಾರಿಗಾರೆ ಬಹಳ ಕ್ವಾಂಟಿಟಿ ಒಳಗೆ ಮಾಡಿ ಕಳಿಸುವಾಗ ಅದು ನಿಮಗೆ ಬಹಳ ಉಪಯೋಗ ಆಗ್ತದೆ. ಈಗ ಇದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡ್ರಿ. ಈಗ ಇದ್ರಕ್ಕೆ ನಾವು ವೈಟ್ ವಿನಿಗರ್ ಅಂತ ಸಿಗ್ತದೆ. ಈ ವೈಟ್ ವಿನಿಗರು ಇದು ಒಂದು ಗುಡ್ ಪ್ರಿಸರ್ವೇಟರ್. ಇದನ್ನು ನೀವು 2 ಟೀ ಸ್ಪೂನ್, ನಾನು 1.5 kgಗೆ ಹಾಕ್ಲಿಕ್ಕತ್ತೀನಿ. ಆ ಪ್ರಕಾರ ನೀವು ಮಸಾಲೆಯನ್ನು ಅದನ್ನು ನೀವು ಹೆಚ್ಚಿಗೆ ಕ್ವಾಂಟಿಟಿ ಒಳಗೆ ಚಟ್ನಿ ಮಾಡಿದ್ರೆ ಅದ್ರ ಪ್ರಕಾರ ಹೆಚ್ಚಿಗೆ ಮಾಡ್ಕೊಳ್ರಿ. ಬೇಕಾದರೆ ಎಕ್ಸ್ಟ್ರಾ ಒಗ್ಗರಣೆಯನ್ನು ನೀವು ಕೊಡಬಹುದು. ಈ ನಮ್ಮ ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ ಯು.